ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಇರುವ ದೇವಗಿರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಜಿಲ್ಲಾ ಮಟ್ಟದ ಎಸ್ಸಿ ಎಸ್ಟಿ ಮುಖಂಡರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಹಾವೇರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಐಪಿಎಸ್ಸಿ ಯಶೋಧ ವಂಟಗೋಡಿ, ಹೆಚ್ಚುವರಿ ಎಸ್ಪಿ ಲಕ್ಷ್ಮಣ್ ಶಿರ್ಕೋಳ್, ಜಿಲ್ಲಾ ಅಬಕಾರಿ ಇಲಾಖೆ ಅಧಿಕಾರಿ ಬಸವರಾಜ್ ಎಸ್ಎಂ, ಉಪವಿಭಾಗದ ಅಧಿಕಾರಿ ಕಲ್ಯಾಣ ಕಾಮಳ್ಳೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪ್ರಶಾಂತ್ ಜೇಡಿಸಿರಿ, ಹಲವು ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕುಗಳು ಆದ ಬ್ಯಾಡಗಿ, ಹಾನಗಲ್, ಹಾವೇರಿ, ಹಿರೇಕೆರೂರು, ರಾಣೆಬೆನ್ನೂರು, ರಟ್ಟಿಹಳ್ಳಿ, ಸವಣೂರು ಮತ್ತು ಶಿಗ್ಗಾವಿ ಪ್ರದೇಶಗಳಿಂದ ಆಗಮಿಸಿದ ದಲಿತ ಮುಖಂಡರು ತಮ್ಮ ಕುಂದುಕೊರತೆಯನ್ನು ವಿವರಿಸಿದ್ದಾರೆ. ಶಿಕ್ಷೆ ಪ್ರಮಾಣ ಕಮ್ಮಿ ಇರುತ್ತೆ. ಶಿಕ್ಷೆ ಪ್ರಮಾಣ ಕಮ್ಮಿ ಇರುವುದು ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಎಲ್ಲ ಕಳವಳಕಾರಿ ವಿಚಾರಣೆ. ಇದರಲ್ಲಿ ಒತ್ತಡ ಮನದ ಮೇಲೆ ಆಗಿದ್ದಲ್ಲ. ನಾವು ಅಡ್ವೊಕೇಟ್ ಇದ್ದೀವಿ, ನಾವು ಅರ್ಥ ಮಾಡ್ಕೋಬೇಕು ಕೋರ್ಟಲ್ಲಿ ಏನು ನಡೆಯುತ್ತದೆ ಅಂತ ಹೇಳಿ. ದೂರುದಾರರನ್ನೇ ಏನೂ ಆಗಿಲ್ಲ ಅಂತ ಹೇಳಿ ಹೊಸದೆಲ್ಲ ಅಂತಾರೆ. ಅದು ನಮ್ಗೆ ತುಂಬಾ ನೋವದ ವಿಚಾರ ಆಗುತ್ತೆ. ಅದು ನಾವೆಲ್ಲ ಬ್ರೀಫ್ ಮಾಡಿರ್ತೀವಿ. ಅಲ್ಲಿ PP ಅಥವಾ APP ಕಡೆ ಕರ್ಕೊಂಡು ಹೋದಾಗ ಏನೇನಾಗಿತ್ತು ಅಂತೆಲ್ಲ ನೆನಪು ಮಾಡಿಸಿರ್ತೀವಿ. ಅಂದ್ರೆ ನೆನಪು ಮಾಡಿಸಿ ಎಲ್ಲ ಮರ್ತು ಹೋಗುತ್ತೆ ಒಂದಿಷ್ಟು ವರ್ಷ ಆದಮೇಲೆ. ಸೊ ಯಾವ ಟೈಮಲ್ಲಿ ಏನಾಗಿತ್ತು ಏನಂತ ಪಂಚನ್ನ ನೆನಪು ಮಾಡಿಸಿರ್ತೀವಿ, ಸಾಕ್ಷಿದಾರ ನೆನಪು ಮಾಡಿಸಿರ್ತೀವಿ. ಆ ಕಟಕಟೆ ಎಲ್ಲ ಹೋಗಿ ನಿಂತಾಗ ನನಗೇನು ಗೊತ್ತಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಇರೋದ್ರಿಂದ 90% ಕೇಸ್ಗಳು ಅಲ್ಲಿ ಆ ರೀಸನ್ನಿಂದ ಆಗ್ತಾ ಇದ್ದಾವೆ. ನೀವು ಬೇಕಾದ್ರೆ ಫೋನ್ ಮಾಡಿದ್ರು ಆ ಪೊಲೀಸ್ ಸಮಾಜಕ್ಕೆ ಇಲ್ಲ ಪೋಸ್ಟಾಗ್ತೈತಿ ಏನಾದ್ರು ಮಾಡಿ ತಾವು ಅದನ್ನು ಬಗೆಹರಿಸ್ಬೇಕಂತ. ಆಗಲೇ ನಾ ಕೋರ್ಟ್ನವ್ರು ವಕೀಲರು ಬಂದಾರಲ್ಲ ಗೊತ್ತಿಲ್ಲ, ಅವ್ರು ಇಮಿಡಿಯೇಟ್ ಹೇಳಿದ್ರು 3 ಹುಡುಗಂತ ಕೆಲವೊಂದು ಹುಡುಗಿಯರು ಪೋಸ್ಟಾಗೈತಿ ಅದನ್ನು ಬಂದು ಸರಿ ಮಾಡೋದು. ಆ ಪೋಸ್ಟಾಗಿ ತರಿಸಿದ್ದೇನೆ. ಅದಕ್ಕೆ ದಯಮಾಡಿ ನಮ್ಮ ಈ SC/ST ಜನರಿಗೆ ಪಾಪ ಕುಟುಂಬಕ್ಕೆ ಒಂದು ಅನ್ಯಾಯ ಆದಂಥ ರೀತಿ ಒಳಗಾಗ್ತದೆ. ತಾವು ಏನು ಇವತ್ತು ಪ್ರೊಸೀಡಿಂಗ್ಸ್ ಅಡ್ರೆಸ್ ಆ ಪ್ರೊಸೀಡಿಂಗ್ಸ್ ಏನಿತ್ತಲ್ಲ ಅಡ್ವಾನ್ಸ್ ಆಗಿ ಅವ್ರಿಗೆ ಒಂದು ಲೆಟರ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ನೆಕ್ಸ್ಟ್ ಮೀಟಿಂಗ್ ಬರ್ತಾರೆ. ನೀವು ಇಲ್ಲಿ ಬಂದು ಓದೋದು ಬೇಡ. ಅವ್ರ ಇಲಾಖೆ ತರಿಸೀನಿ, ಇವ್ರ ಇಲಾಖೆ ಮಾಹಿತಿ ತರಿಸೀನಿ ಮಾಹಿತಿ ತಗೊಂಡು ಅವ್ರಿಗೊಂದು ಲೆಟರ್ ಬರ್ಬಿಡೋದು. ನೀವು ಇಂಥ ಪ್ರಶ್ನೆಯನ್ನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಪಂಚಾಯತಿ ಅಧ್ಯಕ್ಷರ ಮನೆಗೋ ಇನ್ನೊಬ್ಬರ ಮನೆಗೆ ಭೇಟಿ ಕೊಡೋದಷ್ಟೇ ಅಲ್ಲ, ಹಳ್ಳಿಗಳಲ್ಲಿ ಹೋಗಿ ನಮ್ಮ ದಲಿತ ಕೇಂದ್ರಗಳಲ್ಲಿ ಹೋಗಿ ನಾವು ನಿಮ್ಮ ಜೊತೆಗೆ ಅದೀವಿ, ಪೊಲೀಸ್ ಇಲಾಖೆ ಕೂಡ ನಾವು ದಲಿತರ ಜೊತೆ ಇದೇ ಇರತಕ್ಕಂಥ ಭಾವನೆ ಕೊಡಲಿ ಅಂತಕ್ಕಂಥ ಒಂದು ವಿಚಾರ. ಒಂದು ಕಡೆ ಪ್ರವೇಶಗಳು ಬಹಳಷ್ಟು ಇನ್ನೂ ಬಾಗಿಲು ಮುಚ್ಚಿದ್ದಾರೆ. ಆದರೂ ಕೂಡ ಏನಾದರೂ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನೂ ದಲಿತ ಸಮುದಾಯ ಇವತ್ತು ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶ, ಜೀವಂತವಾಗಿರತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕಂತ ಎಲ್ಲರ ಪರವಾಗಿ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ತಾಲೂಕಿನ ಪೊಲೀಸ್ PSI ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆಯಲ್ಲಿ ಮುಖಂಡರು ಪ್ರಸ್ತಾಪಿಸಿದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ತಕ್ಷಣ ಪ್ರತಿಕ್ರಿಯಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ದಲಿತ ಮುಖಂಡರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ರವಿರಾಜ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.